ಬೇಸಿಕ್ ರೈಟಿಂಗ್ ಟ್ರಿಕ್ಸ್ ಫಾರ್ ಚಿಲ್ಡ್ರನ್. ಎಲ್ರಿಗೂ ಸ್ವಾಗತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮಕ್ಕಳಿಗೆ 4 ಲೈನ್ ಲೆಟರ್ನ ಅಂದರೆ 4 ಲೈನ್ ಬುಕ್ನ ಯೂಸ್ ಮಾಡಿಕೊಂಡು ರೈಟಿಂಗ್ ಹೇಗೆ ಹೇಳ್ಕೊಡೋದು ಅಂತ ತೋರಿಸ್ತೀನಿ ಅಂತ. ಸೊ ನೀವು ರೈಟಿಂಗ್ನ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಪಾರ್ಟ್ ನಿಮಗೆ ಸ್ಕ್ರಿಬ್ ಮಾಡೋಕ್ಕೆ ಬಿಡಬೇಕು. ಮಗು ಸ್ವಲ್ಪ ಸ್ಕ್ರಿಬ್ ಮಾಡಿ ಪೆನ್ಸಿಲ್ ಗ್ರಿಪ್ ಸಿಕ್ಕಿದ ಮೇಲೆ ಮಗುಗೆ ಸ್ಟ್ರೋಕ್ಸ್ ಹೇಳ್ಕೊಡ್ಬೇಕು. ಫಸ್ಟ್ ಬಂದು ಡಾಟ್ ನೋಡಿ, ದೊಡ್ಡದಾಗಿ ಈ ಥರ ಡಾಟ್ ಹಾಕಿ ಕೊಡಿ. ಮಗು ಅದನ್ನು ನೀಟಾಗಿ ತಿದ್ದಬೇಕು. ಡಾಟ್ ಆದಮೇಲೆ ಸ್ಟ್ಯಾಂಡಿಂಗ್ ಲೈನ್. ಮಗು ಸ್ಟ್ಯಾಂಡಿಂಗ್ ಲೈನ್ ಬರೆಯೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ 4 ಲೈನು ಸೇರಿಸಿ ಬರೆಯುತ್ತೆ ಅಂದಾಗ ನೀವು ಟಾಪ್ ಝೋನು ಮತ್ತು ಮಿಡ್ ಝೋನಲ್ಲಿ ಒಂದೊಂದು ಡಾಟ್ ಹಾಕಿ ಕೊಟ್ಟಾಗ ಮಗು ಇಲ್ಲಿ ಬರೆಯುತ್ತೆ. ಇದು ಇಲ್ಲಿಂದ ಇಲ್ಲಿ ಅಂದರೆ ಫಸ್ಟಿಂದ ಸೆಕೆಂಡ್ ಲೈನು ಟಾಪ್ ಝೋನು, ಈ 3rd ಲೈನ್ ಬಂದು ಮಿಡ್ ಝೋನು, 4th ಲೈನ್ ಬಂದು ಬಾಟಮ್ ಝೋನ್ ಅಂತ ಹೇಳ್ತಾರೆ. ಸೊ ನೀವು ಟಾಪ್ ಝೋನು ಮಿಡ್ ಝೋನಿಗೆ 2 ಡಾಟ್ ಹಾಕ್ಕೊಟ್ಟಾಗ ಮಗು ಇದನ್ನು ಸ್ಟ್ಯಾಂಡಿಂಗ್ ಲೈನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ತೋರಿಸ್ತೀನಿ ಒಂದ್ಸಲ ನೋಡಿ. ಈ ಥರ ಇದೆರಡು ಡಾಟ್ ಹಾಕಿ ಮಗುಗೆ ಒಂದು ಪೇಜ್ ಪೂರ ಕೊಡಬೇಕು. ಮಗು 2 ಡಾಟನ್ನು ಜಾಯಿನ್ ಮಾಡಬೇಕು ಅಷ್ಟೇ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಕೂಡ ಹಾಗೆ ನೀವು 2 ಡಾಟ್ ಹಾಕಿ ಬಿಡಿ, ಮಗು ಅಲ್ಲಿಂದ ಅಲ್ಲಿಗೆ ಜಾಯಿನ್ ಮಾಡಲಿ. ಇದು ಸ್ಲಾಂಟಿಂಗ್ ಲೈನ್ ಕೂಡ ಹಾಗೇನೆ, ನೀವು ಇಲ್ಲಿಂದ ಇಲ್ಲಿಗೆ ಒಂದು ಡಾಟ್ ಹಾಕಿ ಕೊಡಿ. ಸೊ ಇನ್ನೊಂದು ಸ್ಲಾಂಟಿಂಗ್ ಲೈನ್ ನೋಡಿ, ಈ ಥರ ಸ್ಲಾಂಟಿಂಗ್ ಲೈನ್, ಇದು ಕೂಡ ಇಲ್ಲೊಂದು ಡಾಟ್ ಕೊಟ್ಟಾಗ ಮಗು ಇದನ್ನು ಜಾಯಿನ್ ಮಾಡುತ್ತೆ. ಇದು ಕರ್ವ್ ನೋಡಿ, ಕರ್ವ್ ಕೂಡ ಮಗುಗೆ ಪ್ರಾಕ್ಟೀಸ್ ಮಾಡಿಬಿಡಬೇಕು. ನೀವು ಇದನ್ನು ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿಂದ ಇಲ್ಲಿಗೆ ಹೇಳಬೇಕು. ಇದು ಹಿಂಗೆ ಹಾಕಿದಾಗ ಮಗು ಏನು ಮಾಡುತ್ತೆ, ಸ್ಟ್ಯಾಂಡಿಂಗ್ ಲೈನ್ ಥರನೇ ಜಾಯಿನ್ ಮಾಡಿಬಿಡ್ಬೋದು. ನೀವು ಹೇಳಿ ಕರ್ವ್ ಅಂತ ಪ್ರಾಕ್ಟೀಸ್ ಕೊಟ್ಟು ಇದನ್ನು ಕರ್ವ್ ಥರ ಜಾಯಿನ್ ಮಾಡೋಕ್ಕೆ ಹೇಳಿ. ಮತ್ತೆ ಒಂದು ಕರ್ವ್, ಲೆಫ್ಟ್ ಕರ್ವ್, ರೈಟ್ ಕರ್ವ್, ಅಪ್ ಕರ್ವ್, ಡೌನ್ ಕರ್ವ್. ನೀವು ಡಾಟ್ ಹಾಕಿ ಕೊಟ್ಟಾಗ ಮಗುಗೆ ಈಸಿ ಆಗುತ್ತೆ. ನೀವು ಒಂದನ್ನು ಮೇಲ್ಗಡೆ ಟಾಪಲ್ಲಿ ಒಂದು ಲೈನ್ನ ಬರೆದು ಕೆಳಗಡೆ ಡಾಟ್ ಹಾಕಿ ಬಿಡಬೇಕು ಸ್ಟಾರ್ಟಿಂಗ್ ಲೆವೆಲಲ್ಲಿ, ಅಂದರೆ ಮಗು ರೈಟಿಂಗ್ ಸ್ಟಾರ್ಟಿಂಗ್ ಇರುವಾಗ. ಸೊ ನೋಡಿ, ಇವೆರಡು ಡಾಟ್ನ ಹಾಕ್ಬಿಟ್ಟು ನೀವು ಇದನ್ನು ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಅಂತ ಕೊಡಬೇಕು. ಇದೆರಡನ್ನ ಡಾಟ್ ಹಾಕಿ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ ಅಂತ ಹೇಳಬೇಕು. ಸೊ ಇದಾದಮೇಲೆ ನಮಗೆ ಇಲ್ಲಿ ಸರ್ಕಲ್ನ ನೀವು ಈ ಥರನಾದರೂ ಹೇಳ್ಕೊಡ್ಬೋದು, ಮತ್ತು ಈ ಥರ ಬೇಕಾದರೂ ಹೇಳ್ಕೊಡ್ಬೋದು. ಸೊ ನೀವು ಈ ಸ್ಟ್ರೋಕ್ಸ್ ಏನು ನೋಡಿದ್ದೀರಾ ನೋಡಿ, ಇಷ್ಟೇ ಸ್ಟ್ರೋಕ್ಸ್ಗಳು ನಮಗೆ ರೈಟಿಂಗಿಗೆ ಯೂಸ್ ಆಗೋದು, ಬೇರೆ ಏನು ಯೂಸ್ ಆಗೋಲ್ಲ. ಬೇಕಿದ್ರೆ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ಈಗ ನಾನು ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ನ ಬರೆಯೋದು ಹೇಗೆ ಅಂತ ತೋರಿಸ್ತೀನಿ. ಆಮೇಲೆ ಅಪ್ಪರ್ ಕೇಸು ಮತ್ತು ಲೋವರ್ ಕೇಸ್ ಅಂತ ಯಾಕೆ ಕರಿತೀವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ಬರೆಯೋಣ. ಕ್ಯಾಪಿಟಲ್ ಎ, ಸ್ಮಾಲ್ ಎ, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ, ಸ್ಮಾಲ್ ಸಿ, capital D, small d, capital E, small e, capital F, small f, capital Z, small g, capital H, small h, capital I, small I, capital J, small j, capital K, small k, capital L, small l, capital M, small m, capital N, small n, capital O, small o, capital P, small p, capital Q, small q, capital R, small r, capital S, small s, capital T, small t, capital U, small u, capital V, small v, capital W,
small w, capital X, small x, capital Y, small y, capital Z, ಸ್ಮಾಲ್ ಝೆಡ್. ಸೊ ಈಗ ನೀವು ಈ ಥರ ಮಕ್ಕಳಿಗೆ ರೈಟಿಂಗ್ನ ಪ್ರಾಕ್ಟೀಸ್ ಮಾಡೋದು ಬಿಡಬೇಕು. ನೀವು ಬೇಸಿಕ್ಕು ಯಾವಾಗ ನೀಟಾಗಿ ಹೇಳ್ಕೊಡ್ತೀರಾ, ಕ್ಯಾಪಿಟಲ್ ಲೆಟರ್ ಹಿಂಗೆ ಬರೀಬೇಕು, ಸ್ಮಾಲ್ ಲೆಟರ್ಸ್ ನಾವು ಹಿಂಗೆ ಬರೀಬೇಕು, ನಾವು ಸೆಂಟೆನ್ಸ್ನ ಬರೀಬೇಕು ಅಂತ ಇವಾಗ ನಾನು ಇಲ್ಲಿ ಸೆಂಟೆನ್ಸ್ ಬರೆದಿದ್ದೀನಿ ನೋಡಿ, ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಅಂತ. ಸೊ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್ ಅಂತ ಬರೆದು ನಾವು ಕೂಡಿಸಿ ಬರೆಯುವಾಗ ಮಕ್ಕಳಿಗೆ ಅರ್ಥ ಆಗಲ್ಲ. ಮಕ್ಕಳಿಗೆ ಬರೆಯೋಕ್ಕೆ ಹೇಳ್ಕೊಡುವಾಗ ನಾವು ಕೂಡಿಸಿ ಬರೀಬಾರ್ದು. ಸೊ ಇಲ್ಲಿ ನೋಡಿ, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಅಂತ ಈ ಲೆಟರ್ಸ್ನ ಯಾಕೆ ಕರಿತೀವಿ ಅಂತಂದರೆ, ನಾವು ಇಲ್ಲಿ ಸ್ವಲ್ಪ ಲೆಟರ್ಸು ಲೋವರ್ ಕೇಸಲ್ಲಿ ಸ್ಮಾಲ್ ಲೆಟರ್ಸು ನೋಡಿ, ಕೆಲವು ಲೆಟರ್ಸು ಕೆಳಗಡೆ ಬರ್ತವೆ. ಸೊ ಅದಕ್ಕೆ ನಾವು ಅದನ್ನ ಲೋವರ್ ಕೇಸ್ ಲೆಟರ್ಸ್ ಅಂತ ಕರಿತೀವಿ. ಅಪ್ಪರ್ ಕೇಸ್ ಲೆಟರ್ಸ್ ಯಾವಾಗಲೂ ಕೆಳಗಡೆ ಬರೋದೇ ಇಲ್ಲ. ಸೊ ಅದಕ್ಕೆ ನಾವು ಅಪ್ಪರ್ ಕೇಸ್ ಲೆಟರ್ಸ್ ಅಂತ ಕರಿತೀವಿ. ಇಲ್ಲಿ ಮಿಡ್ ಝೋನಿಂದ ಸ್ಟಾರ್ಟ್ ಆಗ್ತವೆ, ಇವು ಕೆಳಗಡೆ ಬರ್ತವೆ, ಅಪ್ಪರ್ ಕೇಸ್ ಲೆಟರ್ ಮೇಲ್ಗಡೆ ಹೋಗ್ತವೆ. ಸೊ ಅದಕ್ಕೆ ನಾವು ಅಪ್ಪರ್ ಕೇಸು ಮತ್ತು ಲೋವರ್ ಕೇಸ್ ಲೆಟರ್ಸ್ ಅಂತ ಕರಿತೀವಿ. ಇನ್ನೊಂದು ಕಡೆ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ ಅಂತ ಕೂಡ ನಾವು ಕರಿತೀವಿ. ಸೊ ನಾವು ಲೆಟರ್ಸ್ನ ಬರಿಬೇಕಂದ್ರೆ, ವರ್ಡ್ಸ್ನ ಬರಿಬೇಕಾದ್ರೆ ಈ ಲೆಟರ್ಸ್ನ ಬರೆದು ತೋರಿಸಿದ್ದೀನಿ ನಾನು ಇವಾಗ, A to Z ಕ್ಯಾಪಿಟಲ್ ಲೆಟರ್ಸು ಮತ್ತು ಸ್ಮಾಲ್ ಲೆಟರ್ಸು. ಆಮೇಲೆ ಈ ಸ್ಟ್ರೋಕ್ಸ್ ಕೂಡ ನೀವು ರೀಕ್ಯಾಪ್ ಮಾಡಬೇಕು, ಸೌಂಡ್ಸ್ ಕೂಡ ರೀಕ್ಯಾಪ್ ಮಾಡಬೇಕು, ಏರ್ ಟ್ರೇಸ್ ಕೂಡ ಮಾಡಬೇಕು. ಸೊ ನಾವು ಎಲ್ಲ ಹೇಳ್ಕೊಡ್ತಿರ್ತೀವಿ, ನಮಗೆ ಗೊತ್ತಿದೆ ABCD ಹೇಳ್ಕೊಡೋದೇನು ದೊಡ್ಡದೇನೂ ಅಲ್ಲ. ಸೊ ಎಲ್ಲರೂ ನಾವು ಹೇಳ್ಕೊಡ್ತೀವಿ. ಹೇಳ್ಕೊಡೋ ವಿಧಾನ, ನಾವು ಹೇಗೆ ಹೇಳ್ಕೊಡ್ತೀವಿ ಅನ್ನೋದು ಮುಖ್ಯ. ಆ ಹೇಳ್ಕೊಡೋ ಮಕ್ಕಳಿಗೆ ನೀಟಾಗಿ ಅರ್ಥ ಆಗಿರುತ್ತೆ. ಆಮೇಲೆ ಇನ್ನು ಸ್ಟ್ರೋಕ್ಸ್ ಕೂಡ ನೀವು ಹೇಳ್ಕೊಡ್ಬೇಕು. ಇಷ್ಟಾದಮೇಲೆ ನಾವು ಒಂದು ವರ್ಡ್ಸ್ನ ಬರಿತೀವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು CBC ವರ್ಡ್ಸ್ ಬರಿತೀನಿ. ಫಾರ್ ಎಕ್ಸಾಂಪಲ್ ಕ್ಯಾಟ್, ಖ ಹ ಥ, ಕ್ಯಾಟ್ ಅಂತ ಬರೆದಿದ್ದೀನಿ. ಮಗುವಿಗೆ ಇದು ಅರ್ಥ ಆಗ್ತಿದೆ, ಇದು C, ಇದು A, ಇದು T ಅಂತ ನಾನು ಹಿಂಗೆ ಬರೆದ್ಬಿಡ್ತೀನಿ. ಮಗು ಗೊತ್ತಾಗಲ್ಲ ಇದು ಏನಾ ಇದು ಓನಾ ಅಂತ ಗೊತ್ತಾಗ್ತಾ ಇಲ್ಲ ಮಗುಗೆ. ನಾವು ಅದಕ್ಕೆ ಏನು ಮಾಡಬೇಕು, ಬಿಡ್ಸೇ ಬರಿಬೇಕು. CAT ಕ್ಯಾಟ್. ಮಗುಗೆ ನೀಟಾಗಿ ಅರ್ಥ ಆಗಿ ಒಂದು ಲೆವೆಲಿಗೆ, ರೈಟಿಂಗ್ ಲೆವೆಲು, ರೀಡಿಂಗ್ ಲೆವೆಲು ಒಂದು ಸ್ಟೇಜ್ಗೆ ಹೋಗೋವರೆಗೆ, ಅಂದರೆ ನರ್ಸರಿ ಸ್ಟೇಜ್ ಮುಗಿಯೋವರೆಗೆ ಮಕ್ಕಳಿಗೆ ಜೋಡಿಸಿ ಬರೆಯೋದೇ ಹೇಳ್ಕೊಟ್ರೆ ಕಷ್ಟ ಆಗುತ್ತೆ. ನಾವು ಕೂಡ ಬಿಡಿಸಿ ಬರೆದು ಮಗುಗೆ ತೋರಿಸ್ಬೇಕು. ಈಗ ಮ್ಯಾಟ್ ಬರೆದೆ ನಾನು. ಸೊ ಮಗುಗೆ ನೀಟಾಗಿ ಗೊತ್ತಾಗ್ತಾಯಿದೆ, ಇದು ಎಮ್ಮು, ಇದು ಎ, ಇದು ಟಿ ಅಂತ. ಎಮ್ ಸೌಂಡ್ ಕೂಡ ಹೇಳುತ್ತೆ, ಎ ಸೌಂಡ್ ಕೂಡ ಹೇಳುತ್ತೆ, ಟಿ ಸೌಂಡ್ ಕೂಡ ಹೇಳುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಬರೆದ್ಬಿಟ್ಟೆ. ಈಗ ಮಗುಗೆ ಅರ್ಥ ಆಗೋದು ಕಷ್ಟ. ಸೊ ಮಕ್ಕಳಿಗೆ ನಾವು ಅರ್ಥ ಆಗೋ ವೇನಲ್ಲಿ, ಮಕ್ಕಳು ರೂಟಲ್ಲಿ ನಾವು ಹೋಗಬೇಕು, ಮಕ್ಕಳಾಗಿರಬೇಕು. ನಾವು ಮಕ್ಕಳಾಗಿದ್ದಾಗ ಮಗುಗೆ ಬೇಗ ಅರ್ಥ ಮಾಡಿಸ್ಬೋದು, ನಾವು ಬೇಗ ಕಲಿತವೆ. ನಮಗೇನು ಗೊತ್ತಾ, ನರ್ಸರಿಯಲ್ಲಿ ಪ್ರಿ-KG, LKG, UKG ಆ ಲೆವೆಲಲ್ಲಿ ಮಗು 0 ಅಂದರೆ 0ಇಂದ 6 ಇಯರ್ಸ್ವರೆಗೆ ಮಕ್ಕಳಿಗೆ 90% ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ನಾವು ಈ ಏಜಲ್ಲಿ ಮಗುಗೆ ಒಳ್ಳೆ ಬೇಸಿಕ್ ಕೊಡಲೇಬೇಕು. ಯಾವ ಮಗುಗೆ ಬೇಸಿಕ್ ಇದೆ ಅಂದರೆ ಟೀಚರ್ ಏನು ಹೇಳ್ಕೊಡ್ತಿದ್ದಾರೆ ಅದನ್ನು ಮನೆಯಲ್ಲಿ ಪೇರೆಂಟ್ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ನಮಗೆ ಮಕ್ಕಳು ಎಜುಕೇಷನ್ ಡ್ರಾಪ್ ಆಗುತ್ತೆ ಅಂತ ನಾನು ಯಾವ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಪೇರೆಂಟ್ಸು ಮತ್ತು ಟೀಚರ್ಸು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಮಗುಗೆ ಅಂದರೆ, ಆ ಮಗು ಒಳ್ಳೆ ಭವಿಷ್ಯ ರೂಪಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಅಷ್ಟು ಒಳ್ಳೆ ಮಟ್ಟಕ್ಕೆ ಮಗು ಬರ್ಬೋದು. ಬಟ್ ಪೇರೆಂಟ್ಸ್ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಟೀಚರ್ಸ್ಗೆ ಸಪೋರ್ಟ್ ಮಾಡಿದಾಗ ಪೇರೆಂಟ್ಸು ಆ ಮಗು ಭವಿಷ್ಯನ ಒಳ್ಳೆ ಮಟ್ಟದಲ್ಲಿ ರೂಪಿಸ್ಬೋದು ಅಂತ ನಾನು ಹೇಳ್ತೀನಿ. ನಮಗೆ ಬರೆಯೋಕ್ಕೆಲ್ಲ ಗೊತ್ತು, ಬಟ್ ಹೇಗೆ ಬರೀಬೇಕು, ಬಟ್ ಹೇಗೆ ಹೇಳ್ಕೊಡ್ಬೇಕು ಅಂತ ಮಗುಗೆ ನಾವು ತಿಳ್ಕೊಂಬಿಟ್ರೆ ಮಗುವಿನ ಭವಿಷ್ಯನ ಆರಾಮಕ್ಕೆ ನಾವು ರೂಪಿಸ್ಬೋದು ಅಂತ ಹೇಳ್ತಾ, ನನ್ನ ವಿಡಿಯೋನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. Please like, share and subscribe my channel. Thank you.